ಮತ್ತು ಮನಸ್ಸನ್ನು ಬಹಳ ಚಂಚಲ ಇದು. ಇಲ್ಲಿ ಕೂತಿ ನನಗ ಸುಟ್ಟೆ ಮಹಾರಾಜ ಗಣೇಶ ಮಹಾರಾಜರು ಹೇಳ್ಬೇಕಾದ್ರೆ ಹೇಳ್ಯಾರ ನನಗ, ಮಹಾರಾಜರ ದಿನಂಪ್ರತಿ ಒಬ್ಬೊಬ್ರು ಪ್ರಸಾದ ಮಾಡ್ಸಾಕತ್ತೀರಿ ಎಲ್ಲಾ ಸಾರ್ವಜನಿಕರಿಗೆ ಅಂತೇಳಿ. ಎಷ್ಟು ಜನ ನಮ್ಮ ಮಾತನ್ನ ಲಕ್ಷ ಕೊಟ್ಟು ಕೇಳತ್ತೀರೋ ಗೊತ್ತಿಲ್ಲ. ಒಳಗಿರ್ತಕ್ಕಂಥ ಚಂಚಲ ಮನಸ್ಸು ನಿಮ್ಮ ಶರೀರ ಮಾತ್ರ ಏನು ಕುಟ್ಟದ. ಇವತ್ತಿನ ಪ್ರಸಾದಕ್ಕೆ ಹುಗ್ಗಿ ಮಾಡ್ಯಾರೋ ಏನು ಸಜ್ಜಕ ಮಾಡ್ಯಾರೋ, ಮನಸ್ಸ ಎಲ್ಲಿ ಹೋಗ್ಯದ? ಸಜ್ಜಕದ ಕಡೆ ಹೋಗ್ಯದಲ್ಲ, ಹುಗ್ಗಿ ಕಡೆ ಹೋಗ್ಯದ. ಯವ್ವ ನಿಮ್ಮ ಮನಸ್ಸು ಎಲ್ಲರೇ ಹೋಗ್ಲಿ, ಮನಸ್ಸು ಎಲ್ಲರೇ ಹೋಗ್ಲಿ, ಚಿತ್ತ ಮಾತ್ರ ಪುರಾಣದ ಕಡೆ ಇರಲಿ. ಚಿತ್ತ ಪುರಾಣದ ಕಡೆ ಇತ್ತಪ್ಪ ಅಂತಂದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ. ಇದನ್ನ ನಾ ಹೇಳಿದ ಮಾತ್ರಲ್ಲ, ಮತ್ತೆ ಇದನ್ನ ಏನೋ ಮಹಾರಾಜ್ ಇವತ್ತು ಮುನ್ನ ಜೋಗ ಕಡಕ್ನಾಗ ಮಾತಾಡಿ ಹೋಗಂಕ ಅಂತ ತರಬೇಡ್ರಿ ನೀವು. ಇದು ಯಾರು ಆಧ್ಯಾತ್ಮದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊತಿರೋ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೇವ್ರುಗಳು ನೋಡ್ಕೊತಾವ, ದೂರ ಮಾಡ್ತಕ್ಕಂಥ ಕೆಲಸ ಅನುಭವಕ್ಕೆ ಬಂದಾವ ನಮಗೂ ಅನೇಕ. ಹಾಗಾಗಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ದಸರಾ ಹಬ್ಬ 9 ದಿನಗಳ ಕಾಲ 9 ದೇವಿಯರ ಆರಾಧನೆಯನ್ನ ಮಾಡ್ತಾ, 9 ಶಕ್ತಿಗಳ ವರ್ಣನೆಯನ್ನ ಮಾಡ್ತಾ, 9 ಶಕ್ತಿಗಳ ಇತಿಹಾಸವನ್ನು ಕೇಳಿ ನಮ್ಮಲ್ಲಿರ್ತಕ್ಕಂಥ ಲೋಭಾದಿಗಳನ್ನು ದೂರ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸೋದು ಇದೆಯಲ್ಲ, ಅದ ವಿಶೇಷವಾಗಿರ್ತಕ್ಕಂಥದ್ದು. ಅಂತ ವಿಶೇಷವಾಗಿರ್ತಕ್ಕಂತಹ ಮಹಾಪರ್ವದೊಳಗೆ ನಾವು ನೀವೆಲ್ಲ ಇದ್ದೇವೆ ಬಂಧುಗಳೇ. ಒಂದು ಕಡೆ ಒಂದು ಮಾತದ, ಗುರುಜ್ಞಾನವನ್ನ ನಾಮಸ್ಮರಣೆ ಚಿಂತನೆಯನ್ನ ಯಾವಾಗ ಯಾವಾಗ ಮಾಡಬೇಕು ಅಂತಂದ್ರೆ ಹರ್ಯಾಗ ಎದ್ದ ಕೂಡಲೇ ಹಲ್ಲು ತಿಕ್ಕಿ ಜೊಳಕ ಮಾಡ್ತೀವಲ್ಲ ಯವ್ವ, ಅವಾಗ ನಾಮಸ್ಮರಣೆ ಮಾಡ್ಬೇಕಲ್ಲ, ಮಾಡ್ಬೇಕಂತಾಯಿ ಗೋನ್ ಹಾಕೈತಾರ ಅವುಗಳು. ನಾನು ನಿಮ್ಗೆ ಹೇಳ್ತೀನಿವ, ಹರ್ಯಾಗ ಎದ್ದ ಕೂಡಲೇ ಸಾಬಣ ಹಚ್ಕೊಂಡು ಜೊಳಕ ಮಾಡಿ ಶುಭ್ರರಾಗಿ ದೇವ್ರ ಮುಂದೆ ಹೋಗಿ ಕೈ ಮುಗಿದು 2 ನಿಮಿಷ ಓಂ ನಮಃ ಶಿವಾಯ ಆಯಿರಾದ ಉದೇ ಉದೇ ಅಂದ್ರೆ ಅಷ್ಟ ಅಲ್ಲಿವ. ಮನಸ್ಸು ಹಸನಿತ್ತಪ್ಪ ಅಂತಂದ್ರೆ ಸದಾ ಬಕಾಲ. ಅದಕ್ಕೆ ತುಕಾರಾಮ ಮಹಾರಾಜರು ಹೇಳ್ತಾರ, ಚಾಲತಾ ಬೋಲತಾ ದಂಡ ಕರಿತಾ ನಿತ್ಯ ಉಪಭೋಗ ಭೋಗಿತ ಕುತ್ತಾಗಿ ನಿತ್ತಾಗಿ ನೀ ಆ ಸ್ಥಿತಿ ಒಳಗೆ ಇರು. ಆ ಸ್ಥಿತಿ ಒಳಗೆ ಗುರು ಜ್ಞಾನವನ್ನ ಮಾಡು, ತಾಯಿಯ ನಾಮಸ್ಮರಣೆಯನ್ನ ಮಾಡು, ಆ ನಾಮಸ್ಮರಣೆ ನಿಮ್ಮನ್ನು ಕಾಯ್ತದ ಅಂತಕ್ಕಂಥ ಮಾತು ಸಮರ್ಥರು ಹೇಳ್ಕೊತ ಬಂದಾರ. ಅದಕ್ಕೆ ಒಂದು ಕಡೆ ಸಮರ್ಥರು ಹೇಳ್ತಾರ, ಪಾರಮಾರ್ಥ ಅಂತಂದ್ರೆ ಅಷ್ಟು ಸುಲಭದಲ್ಲ, ಪಾರಮಾರ್ಥ ಅಂದ್ರೆ ಅಷ್ಟು ಸುಲಭದಲ್ಲ, ಸುಕೃತದ ಫಲ ಅಂತ ಹೇಳಿ ಒಂದ್ ಕಡೆ ಸಮರ್ಥರು ಹೇಳ್ತಾರೆ. ಹಾಗಾಗಿ 9 ದಿನದ ಈ 3ನೇ ದಿನದ ಪ್ರವಚನ ಕಾರ್ಯಕ್ರಮ ನಾವು ನೀವೆಲ್ಲ ಇದ್ದೇವೆ. ಆದ್ಮೇಲೆ ನಿಮಗೆ ಬಹಳ ದೇವಿ ಮಹತ್ವ ಅರ್ಥ ಆಗಬೇಕಾದ್ರೆ ನಮ್ಮ ಭಾಷೆ ಒಳಗೆ ಅರ್ಥ ಆಗ್ತದ ಅಂತ ನಾನು ಅನ್ಕೊಂಡಿದ್ದೀನಿ. ಉದಾಹರಣೆಗೆ ಜ್ಞಾನೇಶ್ವರರ ಇತಿಹಾಸವನ್ನು ನೀವೆಲ್ಲ ಕೇಳಿರಿ. ಜ್ಞಾನೇಶ್ವರರು ಅಗಾಧವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಶಕ್ತಿ ಪುರುಷರು. ಅವರ ಸಹೋದರಿಯಾಗಿರ್ತಕ್ಕಂತಹ ಮುಕ್ತಾಬಾಯಿ, 8 ವರ್ಷದ ಮುಕ್ತ ಸಾಕ್ಷಾತ್ ದೇವಿಯ ಅವತಾರ ಅನ್ನೋದು ತಿಳಿವಾಗಿರಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಪ್ಪ ಅಂತಂದ್ರ, ಚಾಂಗದೇವ ಅಂತಕ್ಕಂಥ ಮಹರ್ಷಿ 1400 ವರ್ಷಗಳ ಕಾಲ ತಪಸ್ಸನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರತಿ 6 ತಿಂಗಳಿಗೊಮ್ಮೆ ಗುಹೆಯಿಂದ ಹೊರಗೆ ಬರ್ತಿದ್ದ. ಗುಹೆಯಿಂದ ಹೊರಗೆ ಬರ್ಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಊರಾಗಿನ ಜನ ಏನು ಮಾಡ್ತಿದ್ರಪ್ಪ ಅಂತಂದ್ರ, ಆ ಊರಿನೊಳಗೆ ಎಷ್ಟು ಜನ ತೀರಿ ಹೋಗ್ತಿದ್ರು, ಎಷ್ಟು ಜನ ಸಾವನ್ನಪ್ಪುತ್ತಿದ್ರು, ಅವರೆಲ್ಲ ಮೃತದೇಹಗಳನ್ನ ತಂದ ಗುಹೆಯ ಮುಂದೆ ಇಡ್ತಿದ್ರು. ಒಂದು ದಿವಸ ಜ್ಞಾನೇಶ್ವರರು ಮತ್ತು ಮುಕ್ತ ಸಹೋದರರು ಕೂಡಿ ಹೋಗಬೇಕಾದ್ರೆ ಇದೇನು ಅನ್ನ ಅಂತೇಳಿ ಜ್ಞಾನೇಶ್ವರಿ ಮುಕ್ತ ಕೇಳಿದಾಗ, ಅವೆಲ್ಲ ಸತ್ತ ಹೆಣಗಳವ ಅಂತಂದಾಗ, ಇವ್ಯಾಕೆ ಗೋಳೆ ಹಾಕ್ಯಾರ ಅಂತ ಕೇಳಿದಾಗ ಮುಂದಿರ್ತಕ್ಕಂಥ ವ್ಯಕ್ತಿಗೆ ಹೋಗಿ ಕೇಳಿದ್ರಂತ, ಅಲ್ಲ ಸತ್ ಹೆಣಗಳನ್ನ ಹಿಂಗ ಗೋಳೆ ಹಾಕಿರಿ, ಹಿಂಗ್ಯಾಕೆ ಗೋಳೆ ಹಾಕಿರಿ ಅಂದಾಗ, ಯವ್ವ ನಮ್ಮಲ್ಲಿ ಒಬ್ಬ ಮಹಾತ್ಮ ಅದಾನ, 1400 ವರ್ಷಗಳ ಕಾಲ ತಪಸ್ಸು ಮಾಡ್ಯಾನ, 6 ತಿಂಗಳಿಗೆ ಹೊರಗೆ ಬರ್ತಾನ, ತನ್ನ ಕಮಂಡಲದೊಳಗಿರ್ತಕ್ಕಂಥ ನೀರನ್ನ ಆ ಹೆಣಗಳಿಗೆ ಹಿಂಗೆ ಚಿಪ್ಪಡಿಸಿದಪ್ಪ ಅಂತಂದ್ರೆ, ಹಿಂಗ ನೀರನ್ನ ಹರಿವಿದಪ್ಪ ಅಂತಂದ್ರೆ ಎಲ್ಲಾ ಹೆಣಗಳು ಸತ್ ಹೆಣಗಳು ಎದ್ದು ಕೂತು ತಮ್ಮ ಮನೆಗೆ ಹೋಗ್ತಾವ್ಯವ ಅಂತಂದತ್ತೆ. ಮುಕ್ತ ಅಂದತ್ತ, ಇದೇನ್ ದೊಡ್ಡ ಕೆಲಸ, 6 ತಿಂಗಳವರೆಗೆ ಹೆಣಗಳನ್ನಲ್ಲಿ ಹಾಕಿಡ್ತೀರಿ, ದೊಡ್ಡ ಕೆಲಸ ಅಲ್ಲ ಇದು. ಬರಬರ ಮುಕ್ತವಾದಂತ ಒಂದು ದಂಡ ಬಿದ್ದ ಕೈಯಾಗ ಕಡ್ಗಿ ತಗೊಂಡತ್ತ, ಸಣ್ಣ ಮಕ್ಳಿಗೆ ಶಾಲೆ ಹುಡುಗರಿಗೆ ಪಾಠ ಹೇಳ್ತಾರೆ, ಊಟ 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 ಅಂತ ಹೇಳ್ತಿ ಎಬ್ಸಿ ಕಳಿಸಿಬಿಟ್ಲತ್ತ ಮುಕ್ತ. ಚಾಂಗದೇವ ಮಹರ್ಷಿ ಇನ್ನೇನು ಹೊರಗೆ ಬರಬೇಕು, ಅವನ ಶಿಷ್ಯ ಹೊರಗೆ ಬಂದ, ಹೊರಗೆ ನೋಡ್ತಾನ, ಒಂದೂ ಮೃತದೇಹಗಳಿಲ್ಲ. ಅವಾಗ ಚಾಂಗದೇವ ಹೋಗಿ ಆ ಶಿಷ್ಯ ಹೇಳ್ತಾನ, ಯಪ್ಪ ಗುಹೆ ಹೊರಗೆ ಒಂದೂ ಮೃತದೇಹಗಳಿಲ್ಲ, ಹ್ಯಾಂಗಪ್ಪ ಅಂತಂದಾಗ,
ಹಿಂಗ್ಯಾಂಗೋ ಮತ್ತೆ ಸಾವಿರ ಸಂಖ್ಯೆ ಒಳಗೆ ಮೃತದೇಹಗಳು ಇರ್ತಿದ್ದು ಒಂದೂ ಇಲ್ಲ ಅಂದ್ರೆ ಹಿಂಗ್ಯಾಂಗ ತಂದಾಗ ಅವಾಗ ಒಬ್ಬ ಹೋಗಿ ಹೇಳ್ತಾನಂತ, ಯಪ್ಪ ನಾವು ಹಿಂಗ ಒಬ್ಬ ಹುಡುಗಿ ಒಂದ್ ಸಣ್ಣ ಹುಡುಗ ಬಂದಿದ್ರು, ಸಣ್ಣ ವಯಸ್ಸಿನೊಳಗೆ 8 ವರ್ಷದ ಬಾಲಕಿ ಇದ್ರು. ಆ ಬಾಲಕಿ ಏನು ಅಂತ ಕೇಳಿದಾಗ ಇವು ಮೃತದೇಹಗಳದಾವ. 6 ತಿಂಗಳಿಗೊಮ್ಮೆ ಚಾಂಗದೇವರು ಬರ್ತಾರ, ಚಾಂಗದೇವರ ಕಮಂಡಲ್ ಒಳಗೆ ನೀರನ್ನ ಚಿಪ್ಪಡಿಸ್ತಾರ. ಆ ಮೃತದೇಹಗಳು ಎದ್ದು ತಮ್ಮ ಮನೆಗಳಿಗೆ ಹೋಗ್ತಾವ ಅಂತಂದ್ರು. ಇದೇ ದೊಡ್ಡ ವಿಷಯ ಅಂತಂದು ಕಡ್ಗಿ ಬಿದ್ದಿತ್ತು. ಆ ಕಡ್ಗಿ ಸಣ್ಣ ಮಕ್ಕಳು ಕೂತಾಗ ಒಳಗೆ ಕೂತಾಗ ಹಕ್ಕಿರೋಳು ಎದ್ದ ಅಂತ ಹೆಂಗ್ ಬಿಟ್ಟು ಚಬ್ಬರಿಸ್ತಾರ ಹಂಗೆ ಜಬ್ಬರಿಸಿ ಬಿಟ್ಲು. ಅಟ್ಟೂರು ಎದ್ದ ಹೋಗ್ಬಿಟ್ರು ಅಂತಂದ್ರು. 6 ತಿಂಗಳ ತಪಸ್ಸು ಮಾಡಿ ಇವರನ್ನ ಬದುಕಿಸ್ತಕ್ಕಂಥ ಕಾರ್ಯ ಮಾಡಿದ್ರೆ ಏನೂ ಇರ್ಲಾದ ಸುಮ್ಮನೆ ಯೋಗಿ ಹ್ಯಾಂಗ್ ಕಳಿಸಿದ್ವು ಅಂತಂದಾಗ ಆ ಕಡೆ ದರ್ಶನ ಮಾಡ್ಬೇಕು ನೋಡೋಣ ಹ್ಯಾಂಗದ ಅಂತಂದಾಗ ಮುಕ್ತಾಗೊಂದ ಜ್ಞಾನೇಶ್ವರಿ ಮುಕ್ತಾಗೊಂದ ಲೇಖನದೊಳಗೆ ಬರದ ಕಳಿಸ್ಬೇಕು ಅಂತೇಳಿ ಚಾಂಗದೇವರು ವಿಚಾರ ಮಾಡಿದಾಗ ಏನು ಬರಿಬೇಕು? ಗೌರವಾನ್ವಿತರಿ ಅಂತ ಬರೆದ್ರೆ ಸಣ್ಣವ್ರು ಅದಾರ, ಮಹಾತ್ಮರಿ ಅಂತ ಬರೆದ್ರೆ ವಯಸ್ಸಿನೊಳಗೆ ಸಣ್ಣವ್ರು ಅದಾರ. ಆದ್ರೆ ಯಾವ ಶಬ್ದವನ್ನ ಉಚ್ಚಾರ ಮಾಡಿದ್ರೆ ಯೋಗಿ ಆಗ್ತದೆ ಅಂತಕ್ಕಂಥ ವಿಚಾರ ಮಾಡಿದಾಗ ಏನೂ ಬೇಡ ಅಂತ ತಿಳ್ಕೊಂಡ ಆ ಕಾಳಿ ಪತ್ರವನ್ನ, ಬಿಳಿಯಾಗಿರ್ತಕ್ಕಂಥ ಕಾಳಿ ಪತ್ರವನ್ನ ಹಂಗ ಜ್ಞಾನೇಶ್ವರನ ಹತ್ರ ಕಳಿಸ್ತಾರ. ಜ್ಞಾನೇಶ್ವರನ ಹತ್ರ ಪತ್ರ ಬರ್ತದ. ತಂದು ಕೊಟ್ಟಾಗ ಜ್ಞಾನೇಶ್ವರ ಪತ್ರ ನೋಡ್ತಾರ. ಜ್ಞಾನೇಶ್ವರ ಕೈಯಾಗಿನ ಪತ್ರವನ್ನ ಮುಕ್ತಾಯಿಗೆ ಕಸ್ಕೊಂಡಿ ಕೈಯಾಗಿ ನೋಡ್ತಾರ. ದಾದಾ ಜ್ಞಾನೇಶ್ವರ ಹೇಳ್ತಾರ ಆಕಿ, ದಾದಾ ಚಾಂಗದೇವ್ ಅಜುನ ಕಚ್ಚಾಚೆ ಅಂತ ಚಾಂಗದೇವ ಇನ್ನ ಸುಟ್ಟೇ ಇಲ್ಲ, ಹಂಗಾದನವ 1400 ವರ್ಷ ತಪಸ್ಸೆ ಮಾಡಿ ಘೋರ ತಪಸ್ವಿ ಅನಿಸ್ಕೊಂಡ್ರು ಸಹ, ಈ ಸಾಮ್ರಾಜ್ಯದ ಮೇಲೆ ರಾಜ್ಯವನ್ನು ಮಾಡಿದ್ರು ಸಹ, ಪ್ರಾಣಿ ಪಕ್ಷಿ ಜಲಚರಗಳ ಮೇಲೆ ಸಾಮ್ರಾಜ್ಯವನ್ನು ಮಾಡಿದ್ರು ಸಹ ಚಾಂಗದೇವ ಇನ್ನೂ ಸುಟ್ಟಿಲ್ಲ ಅಂತಕ್ಕಿ. ಹಂಗೆಲ್ಲ ಅನ್ಬಾರ್ದು, ದೊಡ್ಡ ಮಹರ್ಷಿ ಆಕಾರ ಅಂತೇಳಿ ಜ್ಞಾನೇಶ್ವರ ಪತ್ರ ಕಸ್ಕೊಂಡಾಗ ಅವಾಗ ಚಾಂಗದೇವರು ವಿಚಾರ ಮಾಡಿದ್ರಂತ, ಅವ್ರು ಹ್ಯಾಂಗದ ನೋಡಾಕ್ ಹೋಗೋಣ ಅಂತೇಳಿ ವ್ಯಾಘ್ರದ ಮೇಲೆ ಕೈಯಾಗ ಒಂದು ಹಾವನ್ನ ಹಿಡ್ಕೊಂಡು ಹುಲಿ ಮೇಲೆ ಕೂತ ಸಾವಿರಾರು ಭಕ್ತಾದಿಗಳ ಮಧ್ಯೆ ಚಾಂಗದೇವನ ಘೋಷಣೆಯನ್ನು ಹಾಕೋತ ಮುಂದೆ ಹೋಗ್ಬೇಕಾದ್ರೆ ಆ ವಿಷಯ ಹೋಗಿ ಜ್ಞಾನೇಶ್ವರಿ ಮುಡ್ತು. ಅಂತ ದೊಡ್ಡ ಮಹರ್ಷಿ 1400 ವರ್ಷ ತಪಸ್ಸು ಮಾಡಿರ್ತಕ್ಕಂಥ ಮಹರ್ಷಿ ನಮ್ಮ ಹಂತ್ಯಾಗ ಬಂದ ದರ್ಶನಕ್ಕೆ ಬರತ್ತ ನೆಲಕ್ಕೆ ಅವನ ದರ್ಶನಕ್ಕೆ ನಾವು ಹೋಗೋಣ ಅಂತೇಳಿ ಜೀವಂತಿರ್ತಕ್ಕಂಥ ಹುಡಿ ಮೇಲೆ ಕೂತ ಜೀವಂತಿರ್ತಕ್ಕಂಥ ಹವನ್ನ ಕೈ ಹಿಡ್ಕೊಂಡ ತಾವ ಬರ್ಬೇಕಾದ್ರೆ ಇವರೆಲ್ಲ ಜ್ಞಾನೇಶ್ವರರು ಮುಕ್ತ ಸಹೋದರ ಎಲ್ಲಾರು ಎಲ್ಲಿ ಕೂತಿದ್ರಪ್ಪ ಅಂತಂದ್ರ ನಿರ್ಜೀವವಾಗಿರ್ತಕ್ಕಂಥ ಕಲ್ಲಿನ ಗೋಡಿ ಮೇಲೆ ಕೂತಿದ್ರಂತ. ದಾದಾ ಅವ ಇಷ್ಟ ಆಡಂಬರದಿಂದ ಇಷ್ಟು ಗಾಂಭೀರ್ಯವಾಗಿ ಬರಾಕೈತೆ ಅಂದ ಮೇಲಕ್ಕೆ ದಾದಾ ಅವ್ರ ದರ್ಶನಕ್ಕೆ ನಾವ್ ಹೆಂಗ್ ಹೋಗೋಣ ಅಂತೇಳಿ ಮುಕ್ತಾಯ ಕೇಳಿದಾಗ ಯಾಕೆ ವಿಚಾರ ಮಾಡ್ತೀವ, ಇದೇನ್ ಕೂತೀವಲ್ಲ ಈ ಗಾಡಿನ ತಗೊಂಡು ಹೋಗೋಣ ಅಂತಂದತ್ತೆ. ಎದ್ರ ಗಾಡಿ ನಡೆದಿದ್ ನೋಡ್ರಿ ನೀವು. ಆದ್ರ ಜ್ಞಾನೇಶ್ವರ ಹಿಂಗ್ ಗಾಡಿ ಕೈ ಬಡದತ್ತ, ಗಾಡಿ ಎದ್ದು ಮುಂದೆ ನಡೀತತ್ತ. ಚಾಂಗದೇವ್ ಬರತ್ತಿದ, ಗಾಡಿ ಮುಂದೆ ಬರತ್ತಿದ್ದು, ಗಾಡಿ ಮೇಲೆ ಇವ್ರು ಕೂತಿದ್ರು. ಚಾಂಗದೇವ್ ನೋಡಿದ, ನಾನು ತಪಸ್ಸು ಮಾಡಿ ಘೋರ ವಿದ್ಯೆಗಳನ್ನ ಕಳ್ಕೊಂಡು 1400 ವರ್ಷ ನಾನಾ ರೀತಿಯ ಕಾರ್ಯಗಳನ್ನ ಮಾಡಿ ಹೋಮ ಹವನಾದಿಗಳನ್ನ ಮಾಡಿ ಈ ಸಿದ್ಧಿಯನ್ನು ಪಡ್ಕೊಂಡಿನಿ. ಆದ್ರೆ ಸಣ್ಣ ವಯಸ್ಸಿನಾಗ 8 ವರ್ಷ ಇರ್ತಕ್ಕಂಥ ಬಾಲಕಿ, ಸಣ್ಣ ವಯಸ್ಸಿನ ಪೂರ ಜ್ಞಾನೇಶ್ವರರು ಈ ರೀತಿಯಾಗಿ ನಿರ್ಜೀವವಾಗಿರ್ತಕ್ಕಂಥ ಕಲ್ಲು ತಗೊಂಬರಾಕೈತಾರ ಅಂದ ಮ್ಯಾಲಕ್ಕ ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮಾತ್ಮನ ಅವತಾರ ಯಾರಪ್ಪ ಅಂತಂದ್ರೆ